This is Runner Hut Expedition. ಹಾಯ್ ಗುಡ್ ಮಾರ್ನಿಂಗ್ ಫ್ರಮ್ ಯಡಿಮಲ. ಎಲ್ಲಿಂದ? ಯಾವುದೋ ಮಲ ಗುರು. ನಮಗೆ ಇದ್ರದ್ದು ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಿಲ್ಲ. ಎರಿಮಲನೋ ಎಳಿಮಲನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಕಣ್ಣೂರು ಡಿಸ್ಟ್ರಿಕ್ಟು. ಮತ್ತು ನಿನ್ನೆ ರಾತ್ರಿ ಬಂದ್ವಿ, ಏನೋ ಫುಲ್ ಕತ್ಲೆ ಇತ್ತು, ನಾವು ಏನೋ ನೋಡಿಲ್ಲ. ಇವಾಗ ಹೋಗ್ಬೇಕು ಕೆಳಗಡೆ, ಅಲ್ಲಿ ಹೋಗಿ ಒಂದು ರೌಂಡ್ ಹಾಕೊಂಬರೋಣ ಅಂತಿದ್ದೀವಿ. ಈ ಕಡೆ ಏನೋ ಏನಿದು ದೇವಸ್ಥಾನನ ಏನಂತಾರೆ ಇದಕ್ಕೆ? ಇದು ಬೇಸಿಕಲಿ ಇದು ಆಯುರ್ವೇದಿಕ್ ಸೆಂಟರ್. ಇದು ಎರಿಮಲ ಆಯುರ್ವೇದಿಕ್ ಆ್ಯಂಡ್ ವೆಲ್ನೆಸ್ ಸೆಂಟರು. ಅನ್ವೆಲ್ ಪೀಪಲ್ ಬಂದ್ಬಿಟ್ಟಿದ್ದೀವಿ ನಾವು. ನಾವು ತುಂಬ ಅನ್ವೆಲ್ಲು, ಅದಕ್ಕೆ ಇಲ್ಲಿ ವೆಲ್ ಆಗ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಅಲ್ಲಿ ಹೋಗಿ ಪೂಲಲ್ಲಿ ಆಟ ಆಡೋ ಐಡಿಯಾ ಇಟ್ಕೊಂಡಿದ್ದೀವಿ. ವೆಲ್ ಆಗ್ತೀವೋ ಇಲ್ಲಿರೋರ್ನೇ ಅನ್ವೆಲ್ ಮಾಡ್ತೀವೋ ಏನೇನೋ ಮಾಡಿ ಆವಾಗಲೇ ಹೋಗಿ ತಿಂಡಿ ತಿನ್ಕೊಂಬಂದ್ವಿ. ಈಗ ನೆಕ್ಸ್ಟ್ ಏನು ಮಾಡೋದು ನೋಡಬೇಕು. ನೋಡಿ, ಇದೇ ನಮ್ಮ ರೂಮು. ಸಿಕ್ಕಾಪಟ್ಟೆ ಪಾಶಾಗಿದೆ ಇದು. ಇದೇನಂದರೆ ನಾವು ಇವಾಗ ಇದು ರೀಸೆಂಟಾಗಿ ಓಪನ್ ಮಾಡಿರೋದಂತ. ಇದನ್ನು ನಾವು ಈಗ ತಾನೇ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆದ್ದರಿಂದ ಕಮ್ಮಿಗೆ ಸಿಕ್ತು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಮುಂದೆ ಎಷ್ಟಿರುತ್ತೋ ಗೊತ್ತಿಲ್ಲ ಪ್ರೈಸ್ಗಳು. ಸದ್ಯಕ್ಕೆ ಈ ಥರ ಇದೆ. ನೋಡೋಣ ಬನ್ನಿ ಕೆಳಗಡೆ ಹೋಗಿ. ಏನಪ್ಪ ಇದು? ನಿನ್ನ ಹೆಸರಲ್ಲಿ ಏನೋ ಮಾಡಿದ್ದಾರೆ ಇಲ್ಲಿ? ಹಾಂ, ನಂದೆ ಬಾ ಮಾಯರಿ ಟೆರಿಟರಿ ನಿಂದೆ ಅಂತೀಯದಲ್ಲ. ನಿನ್ನ ಹೆಸರಲ್ಲಿ ನಾಗಮ್ಮ ಅಂತ ಹಾಕಿದ್ದಾರೆ. ಸ್ಟ್ಯಾಚು ಇರಬೇಕು. ನಿಜವಾಗ್ಲೂ ಅನ್ಕೊಂಡ್ಬಿಟ್ಟಿಲ್ಲ. ಏಯ್ ಯಾರಪ್ಪ? ಯಾರಿಗೆ ಗೊತ್ತಪ್ಪ. ಇದೇನೋ ಸ್ವಲ್ಪ ಸೇಕ್ರೆಡ್ಡಾಗಿ ಮಾಡಿದಾರಲಿ, ನೋಡೋಕ್ಕೆ ಚೆನ್ನಾಗಿದೆಯಲ್ಲ. ಇಲ್ಲೆಲ್ಲ ಚಪ್ಪಲಿ ಹಾಕೊಂಡು ಬರ್ಬೋದಾ? ಓ, ಗೊತ್ತಿಲ್ವಲ್ಲಪ್ಪ. ಚೆನ್ನಾಗಿದೆ ಇಲ್ಲಿ. ದೇವ್ರ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಚಿಕ್ಕದಾಗಿ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿ 3. ಮತ್ತು ಇಲ್ಲಿ ಇನ್ನೇನಿಲ್ಲ. ಒಂಥರ ವೈಬ್ ಫುಲ್ ಇದಾಗಿದೆ ಅಲ್ಲ. ಹ್ಞೂ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಇದು ಹೆವಿ ಇಷ್ಟ ಆಗ್ಬಿಡ್ತು ನನಗೆ. ಸಕ್ಕತ್ತಾಗಿದೆ. ಕೆಳಗಡೆ ಚಿಕ್ಕ ಚಿಕ್ಕದು 3 ದೇವಸ್ಥಾನದ ಥರ ಎಲ್ಲ ಇದೆ. ನೋಡಿ ಇಲ್ಲಿ ಗ್ಯಾಪಲ್ಲಿ ಇಲ್ಲಿ. ಹಾಂ, ಅದು ಎಲ್ಲ ಕಡೆ ಇದ್ದೇ ಇರುತ್ತೆ. ರಾತ್ರಿಯಿಂದ ಈ ಬಜ್ಜಿಂಗ್ ಸೌಂಡ್ ಅಂತೂ ಇನ್ನೂ ಮಸ್ತಾಗಿದೆ. ಅದು ಫುಲ್ ನೈಟ್ ಆ ಬಜ್ಜಿಂಗ್ ಸೌಂಡು ನಿನ್ನೆ ಕೊಟ್ಟಿವ್ರ ದೇವಸ್ಥಾನದಲ್ಲಿ ಸಡನ್ನಾಗಿ ಜೋರಾಗ್ಬಿಡೋದು, ಆಮೇಲೆ ಫುಲ್ ಕಾಮ್ ಆಗೋದು, ತಿರ್ಗಾ ಸಡನ್ನಾಗಿ ಸ್ಟಾರ್ಟ್ ಆಗ್ಬಿಡೋದು ಅಲ್ಲ. ಏನಪ್ಪ, ಆ ಮಳೆ ಬೇರೆ ಬಂದು ಬಂದು ಹೋಗಿ ಹೋಗಿ. ಆ ನಾಗರಹೊಳೆ ಟೈಗರ್ ರಿಸರ್ವಲ್ಲೂ ಮಸ್ತಾಗಿತ್ತು ಸೌಂಡ್ಸ್. ಅದು ನಂಗೆ ಆ ಸೌಂಡ್ ಹೆವಿ ಇಷ್ಟ. ಆ್ಯಕ್ಚುಲಿ ಅದ್ರಲ್ಲಿ ಸುಮ್ಮನೆ ಸೈಲೆಂಟಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ಒಳ್ಳೆ ಫೀಲ್ ಇಲ್ಲ, ಬರುತ್ತೆ. ರಾತ್ರಿ ಸಖತ್ತಾಗಿತ್ತು. ಬಾಲ್ಕನಿಗೆ ಕುತ್ಕೊಂಡು ಅದು ಕೇಳಿಸ್ಕೊಳಕ್ಕೆ ಫುಲ್ ಫೀಲಿಂಗ್. ಅದೇನೋ ಅದರದ್ದು ಪುಲ್ಲಿ ಹಾಕೋಕ್ಕೆ ಡಿಸೈನ್ ಸಕ್ಕತ್ತಾಗಿ ಮಾಡಿದ್ದಾರೆ. ಕೋತಿಗಳನ್ನೆಲ್ಲ ಕೂಡಿಸಿರೋ ಮರದ ಥರ ಪುಲ್ಲಿ ಡಿಸೈನ್ ನೋಡಿದೆ. ಎರಿಮಲ ಆಯುರ್ವೇದ ಆ್ಯಂಡ್ ವೆಲ್ನೆಸ್ ರೆಸಾರ್ಟ್. ನಮ್ಮ ಶ್ರೀವತ್ಸಾಗಿ ರೆಸಾರ್ಟ್ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಪಾಚಿ ಇರುತ್ತೆ ಅಂತೆಲ್ಲ ಹೇಳಿದ್ದ. ಅಲ್ಲ, ಅದು ಗೂಗಲಲ್ಲಿ ರಿವ್ಯೂಸ್ ನೋಡಿದ್ವಿ, ಕಮ್ಮಿ ಇತ್ತು ನಂಬರ್ ಆಫ್ ರಿವ್ಯೂಸು. ಸೊ ನಂಬರ್ ಆಫ್ ರಿವ್ಯೂಸ್ ಕಮ್ಮಿ ಇತ್ತು, ರೇಟಿಂಗ್ಸ್ ಜಾಸ್ತಿನೇ ಇತ್ತು. ಅಲ್ಲ, ನಮಗೆ 4.7 ಅವೆಲ್ಲ ಏನು ಬರೋಕ್ಕೆ ಮುಂಚೆ ನಾವೇನೇನು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಬರಲ್ಲ. ಸುಮ್ಮನೆ ರಾ ಆಗಿ ಬರಬೇಕು ಅಂತ. ಎಕ್ಸ್ಪೆಕ್ಟೇಷನ್ಸ್ ಲೋ ಆ್ಯಂಡ್ ಎವ್ರಿಥಿಂಗ್ ವಿಲ್. ಅಲ್ಲ, ಎಕ್ಸ್ಪೆಕ್ಟೇಷನ್ಸ್ ಲೋ ಇಟ್ಕೊಳ್ಳೋ ಒಂದು ಬರ್ದಲ್ಲಿ ನಾನೇನು ಮಾಡ್ತೀನಿ, ಫುಲ್ಲು ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಅದನ್ನ ಏನೋ ಸ್ಪಾಯಿಲ್ ಮಾಡ್ಕೊಂಬರ್ತೀನಿ ನಾನು. ಏನಿರಲ್ಲ ಬಿಡು, ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಪಾಚಿ ಇರುತ್ತೆ, ಊಟ ತಿಂಡಿ ಎಲ್ಲ ಕೊಡೋದೇ ಇಲ್ಲ, ಏನು ಟೇಸ್ಟ್ ಇರಲ್ಲ. ಸಿಬಾಯಿಂದ ಕಲ್ತಿರೋ ಎಕ್ಸ್ಪೀರಿಯನ್ಸ್. ನೋಡೋರು ಗೊತ್ತಾಗಲ್ಲ ಅದು. ಅಲ್ಲ, ಗೋವಾಲಿ ಒಂದು ಲಾಸ್ಟ್ ಡೇ ಸ್ಟೇ ಮಾತ್ರ ಮಾಡೋಣ, ಬಿಕಾಸ್ ವಿ ಹ್ಯಾವ್ ಟು ಟ್ರಾವೆಲ್ ಬ್ಯಾಕ್ ಟು ಮಚ್ ಅಂತ ಬುಕ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಅದು ಫುಲ್ ಯದ್ವಾ ಆಗಿ ಆಲ್ರೆಡಿ ಜಾಸ್ತಿ ಪ್ರೈಸ್ ಪೇ ಮಾಡಿದರೆ 1 ಪರ್ಸನ್ಗೆ ಬುಕ್ ಮಾಡಿದ್ದೀರಾ ಅಂತೇಳಿ ಇನ್ನೊಂದು ಪೇ ಮಾಡಿ. ಕೆಟ್ಟದಾಗಿತ್ತು ರೂಮು. ಐ ಮೀನ್ ಕೆಟ್ಟದಾಗಿರಲಿಲ್ಲ, ಬಟ್ ಏನೋ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ. ಅದಕ್ಕೆ ನಾವು ಈ ನಡುವೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಬರೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನೇನು ಅಂದ್ಕೊಂಡೆ, ಇದ್ರ ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದು ಫುಲ್ ಪಾಚಿ ಇರುತ್ತೆ ಅಂತೆಲ್ಲ ಅಂದ್ಬಿಟ್ಟೆ. ನೋಡಿದ್ರೆ ಸಾಕಾಗಿದೆ, ಹೆವಿ ನೀಟಾಗಿದೆ. ನಿನ್ನೆ ರಾತ್ರಿ ಕತ್ಲಲ್ಲಿ ವಿವೇಕಾನಂದ ಅಂದ್ಕೊಂಡ್ವಿ, ಬಟ್ ಆದರೆ ಅಲ್ಲೊಂದು ಇದೆಯಲ್ಲ, ಅದು ವಿವೇಕಾನಂದರು ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಯಾರ್ದು ಇನ್ನೊಬ್ಬರು ಸ್ವಾಮೀಜಿದು ಆ್ಯಕ್ಚುಲಿ ಹೆಸರು ಹಾಕಿದ್ದಾರೆ, ಅವ್ರದ್ದು ಅಂತ ಈಗ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಆಲ್ಮೋಸ್ಟ್ ವಿವೇಕಾನಂದ್ರ ಥರನೇ ಇದೆ 99%. ಹಂಗಂತ್ಯ? ನಾನು ನೋಡಿದ್ದೀನಲ್ಲ, ಹತ್ರದಿಂದ ನೋಡಿದ್ದೀನಿ. ನಂಗೆ ಯಾಕೋ ರಾಮಕೃಷ್ಣ ಆಶ್ರಮ ಸರ್ಕಲಲ್ಲಿ. ಅದು ಬೇರೆಪ್ಪ. ಇದು ಸಪೋಸ್ ವಿವೇಕಾನಂದ ಆಗಿದ್ದರೆ ಆಮೇಲೆ ಕನ್ಫರ್ಮೇಷನ್ ಕೊಡ್ತೀವಿ, ನೋಡೋಣ. ನಡೆಯಪ್ಪ, ಕೆಳಗಡೆ ಹೋಗ್ಬೋಣ. ಇದು ರೋಡು ಹಿಂಗೆ ಬರಬೇಕು. ಏನಂದರೆ ಇದು ಸ್ವಲ್ಪ
ಗ್ರೌಂಡ್ ಲೆವೆಲಿಂದ ತುಂಬ ಹೈಟಲ್ಲಿದೆ. ಐ ಮೀನ್ ರೋಡ್ ಲೆವೆಲಿಂದ ಫುಲ್ ಪಿಚ್ ಡಾರ್ಕ್ ಇತ್ತು. ಪಿಚ್ ಡಾರ್ಕ್ ಹೆಡ್ಲೈಟ್ ಏನಾದರೂ ಆಫ್ ಮಾಡಿಬಿಟ್ರೆ ಏನು ಕಾಣಿಸ್ತಾ ಇರಲಿಲ್ಲ. ಇದು ಏನಂತಾರೆ ಹೈವೇ ರೋಡ್ಸ್ ಎಲ್ಲ ಯಾವ ಲೆವೆಲಲ್ಲಿ ಇರುತ್ತೋ ಅದಕ್ಕಿಂತ ತುಂಬ ಹೈಟಲ್ಲಿದೆ ಇದು. ಸೊ ಸಖತ್ ಸ್ಟೀಪ್ ಇರುತ್ತೆ ರೋಡ್ ಬರ್ತಾ. ಇದು ನೋಡೋದಕ್ಕೆ ಇಲ್ಲಿ ಸರಿ ಫಸ್ಟ್ ಗೇರ್ ಹಾಕ್ಸಿದೀವಿ ಹತ್ತಕ್ಕೆ ಅಂತ ಫುಲ್ ಫಸ್ಟ್ ಗೇರಲ್ಲೇ ಹಚ್ಕೊಂಡ್ಬಂದಿದ್ದೀವಿ. ಆಮೇಲೆ ಇಲ್ಲಿ ಬಂದಮೇಲೂ ಅಷ್ಟೇ ನೋಡಿ, ಇದು ನಾವು ಎಂಟ್ರೆನ್ಸಲ್ಲಿದ್ದೀವಿ, ಅಲ್ಲಿರೋದು ಅಷ್ಟೇ, ಅಲ್ಲಿವರೆಗೂ ಹೋಗ್ಬೇಕು. ಫುಲ್ಲು ಸ್ಟೀಪ್ ಇದೆ, ಹಿಂಗೆ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಇಲ್ಲಿ ಬಂದರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ. ಫುಲ್ ಜೋರಾಗಿ ಮಳೆ ಬಂದ್ಬಿಡ್ತು, ಮಳೆ ನಿಲ್ತು. ನೋಡಿ ನೀಟಾಗಿ ಛತ್ರಿ ಎಲ್ಲ ತಂದಿದ್ದೀವಿ ಬೆಂಗಳೂರಿಂದ. ಇದು ಕಾಲ ನೀನು ನನಗೆ ಬೈದಿದ್ದ ಇಲ್ಲ ಏನ ಕಾಲ ಮೂವಿ ರೆಫರೆನ್ಸ್ ಅಪ್ಪ, ಅವ್ನು ಫಿಲಮಲ್ಲಿ ಛತ್ರಿ ಹಿಡ್ಕೊಂಡು ತಿರುಗಿಸ್ಬಿಡ್ತಾನಲ್ಲ, ಅದನ್ನ ಹೇಳಿದ್ದು ನಾನು. ಹಾಂ ಆ ಥರ ಅಲ್ಲ ಅವ್ನು. ನೋಡಿಲಿ ಈ ಛತ್ರಿ ಹಿಂಗೆ ಓಪನ್ ಮಾಡಿದ್ರೆ ಎಲ್ಲ ಎಗ್ರೋಗ್ಬಿಡ್ತಾರೆ. ಅಲ್ಲ ನಂದು ರಜನಿಕಾಂತ್ ಸೇಮ್ ಬರ್ತಡೆ ಅಂದ ತಕ್ಷಣ ನಾನು ರಜನಿಕಾಂತ್ ಅಲ್ಲ ಹಂಗಂತ್ಯಾ? ಸೊ ಇವಾಗ ಏನು ಪ್ಲ್ಯಾನ್ ಅಂದರೆ, ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಹೆಂಗಂದರೆ ಹೆಂಗೆ ಬಿದ್ದು ಒದ್ಲಾಡ್ಬಿಡೋದಷ್ಟೇ. ಶಿವ ಅಂತ ನೋಡಿ, ವಿವೇಕಾನಂದರೇ ಇದು. ಕರೆಕ್ಟಾಗಿ ಹೇಳ್ದೆ ನಾನು. ಇವನು ತುಂಬ ಮಿಸ್ಲೀಡ್ ಮಾಡಿಬಿಟ್ಟ. ದಿಸ್ ಈಸ್ ಫುಲ್ ಸ್ಕಿಡ್ಡಿಂಗ್. ಆಂಟಿ ಸ್ಕಿಡ್ ಹಾಕಬೇಕು. ಫೀಡ್ಬ್ಯಾಕ್ ವಿವೇಕಾನಂದರ ಆಶೀರ್ವಾದ. ವಿವೇಕಾನಂದ ನೋಡಿದ್ಯಾ ತಾನೆ? ನಾನು ನೋಡಿದ್ದೀನಿ. ಇದು ವಿವೇಕಾನಂದ್ರ. ಇದು ಐ ಆಮ್ 100% ಶೋರ್. ಇಲ್ಲ ಅಲ್ಲ, ಗುರುಜಿ ಅವರು. ಯಾವ ಗುರುಜಿನೂ ಅಲ್ಲ, ಸುಮ್ಮನೆ. ಜೈ ಶ್ರೀರಾಮ್ ಗುರುಜಿ ಅವರು. ನೋಡಿ ಟೈರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಮ್ಯಾಮ್, ಇಲ್ಲಿ ನೋಡು, ಇದು ಯಾಕೆ ಗೊತ್ತಾ ಜಾರೋ ಥರ ಮಾಡಿರೋದು. ಇಲ್ಲಿಂದ ಜಾರಿದ್ರೆ ಸೀದಾ ಒಳಕ್ಕೆ ಹಂಗೆ ಹೋಗ್ಬಿಡಿ. ಹಾಂ, ಹುಷಾರಾಗಿ ನಡಿಬೇಕಿಲ್ಲಿ. ನಾನಂತೂ ಇವಾಗ ಏನು ಹೆಂಗಂದ್ರೆ ಹೆಂಗೆ ಬೀಳಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಪುಸಿ ಕ್ಯಾಟ್. ಓ ಕ್ಯೂಟ್ ಲಿಟಲ್ ಪುಸಿ ಕ್ಯಾಟ್. ಏಯ್ ಕಮ್ ಹಿಯರ್. ಏನೋ ಓಡೋಗ್ಬಿಡ್ತು. ಏಯ್ ಒಟ್ಟೋಯ್ತು ಲೇ ಎಷ್ಟು ಅಡಿ ಇದೆಯೋ ಇದು? ಮಾಡಪ್ಪ ಡೈವ್. ಹಂಗೆ ಬೀಳಬೇಕು. ಬಿಡೋಬಿಡು ಹೇಳ್ತೀನಿ. ಐಟಮ್ಸ್ ಜಾಗ ಅಲ್ಲಿದೆಯಲ್ಲ ನೋಡಿ, ಒಂದು ಫುಲ್ಲು ಫೀಡ್ಬ್ಯಾಕ್ ಬರೆಯೋದ್ರಲ್ಲಿ ಅಬ್ಸೆಸ್ಡ್ ಆಗ್ಬಿಟ್ಟಿದ್ದಾನೆ. ಏನು ಒಂದು ಚೂರು ಆ ಕಡೆ ಈ ಕಡೆ ಇದ್ರೂ ಫೀಡ್ಬ್ಯಾಕ್ ಬರಿತೀನಿ ಅಂತೀನಿ. ಅದು ಏನಂದರೆ ಈ ಸ್ಟೇ ಅವರು ಸ್ಟ್ಯಾಂಡರ್ಡ್ಸ್ ಸ್ವಲ್ಪ ಹೈ ಸೆಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ. ಸೊ ಒಂದು ಚೂರು ಆ ಕಡೆ ಈ ಕಡೆ ಆದರೂ ನಮಗೆ ಇದೇನು ಇದಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ಏನೂ ಇಲ್ಲದೆ ಹೋದರೆ ಅವೆಲ್ಲ ಕೇಳಲ್ಲ. ಸ್ವಲ್ಪ ಕೊಟ್ಬಿಟ್ರೆ ಕೂತ್ಕೊಳ್ಳೋಕ್ಕೆ. ನೀನು ಅಷ್ಟು ದಪ್ಪ ಇದೆಯಾ? ಒಂದು 1% ಸೀಟ್ ಇಲ್ಲ, ಇವನಿಂದ 2% ಒಬ್ಬರೇ ಅಪ್ಪ ಕೂತ್ಕೋ. ನನ್ನೇ ಅಷ್ಟು ದೊಡ್ಡದಿದೆ ಅಂತ ನೋಡಲ್ಲಿ ನಾವು. ಮತ್ತಿನೇನಕ್ಕೆ ಇರೋದು? ಎಲ್ಲಿಡೋದು ಟವಲ್ಸ್ ಗೊತ್ತಿಲ್ಲ. ಛತ್ರಿ ಓಪನ್ ಮಾಡೋ ನಿಮಿಷ ಆಯ್ತು. ನಿಮಿಷ ಛತ್ರಿ ಓಪನ್ ಮಾಡಬೇಗ. ಕಾಲ ಎಲ್ಲೋ ತಳ್ಳು. ಅದಿಲ್ಲ ಅದರಲ್ಲಿ, ತಳ್ಳಬೇಕು. ಒತ್ಬಿಟ್ಟು ತಳ್ಳಬೇಕು. ಹಾಂ ಹಂಗೆ. ಏನಾಯ್ತು? ಚಳಿ ಫುಲ್ ನಡಕ್ತಾ ಇದೆ. ಎಷ್ಟು ಚಳಿ ಇದೆ ಅಂದರೆ ಯಪ್ಪ. ಆವಾಗಲೇ ಬಿಸಿಲಿತ್ತು. ನಾನು ಬಿಡು ಹ್ಯೂಮಿಡ್ ಆಗಿದೆ ಇಳಿಬೋದು ಅಂದ್ಕೊಂಡೆ. ಜೋರಾಗಿ ಮಳೆ ಬಂದ್ಬಿಡ್ತು. ಇವಾಗ ಫುಲ್ ಚಳಿ ಆಗ್ತಾ ಇದೆ. ಆಯುರ್ವೇದ ಡಾಕ್ಟರ್ ಇಸ್ ಬ್ಯಾಕ್. ನೋಡಿ, ಅವರೇ ನಮ್ಮ ನೆಕ್ಸ್ಟ್ ಮಸಾಜ್ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಹಾಕಿದ್ದೀವಿ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದಕ್ಕೆ ಬಂದಿರೋದು ಆಯುರ್ವೇದಿಕ್ ಸೆಂಟ್ರಿಗೆ. ಬಟ್ ಅವರೇನೋ ಆಮೇಲೆ ಇರಲ್ಲ ಅಂತಿದ್ರು. ಇಳಿಯಪ್ಪ. ಫಸ್ಟು ಮಾಮ್, ನೀನು ಇಳಿಯೋಕ್ಕೆ ಮುಂಚೆ ಆಳ ನೋಡಬೇಕು. ಸೊ ನಾನೇನು ಹೇಳ್ತೀನಿ, ಫಸ್ಟು ಕಡ್ಡಿ ಇಟ್ಬಿಟ್ಟು ಡೈರೆಕ್ಟಾಗಿ ಡೈವ್ ಹಾಕ್ಬಿಟ್ಟೆ. ಸಖತ್ ಚಿಕ್ಕದ ಅನ್ಸುತ್ತೆ ಇದು. ಹೊಡ್ಕೊಂಬಿಟ್ರೆ ಏನಾದ್ರು ಮಾಡ್ಕೋ. ನಾನು ನಿಧಾನಕ್ಕೆ ನೋಡು. ಅದಕ್ಕೆ ಇದು ಕೊಟ್ಟಿರೋದೇ ಅದಕ್ಕೆ. ಇಟ್ಕೊಳಪ್ಪ. ಲೆಟ್ಸ್ ಗೋ. ಲೇ ಚಳಿ ಇದೆ ಮಾಮ್. ಇಟ್ಸ್ ವೆರಿ ಕೋಲ್ಡ್. ಕ್ಯಾಚ್ the GoPro.
ಸರಿ ಏಟ್ ಮಾಡ್ಕೊಂಡಿದ್ದೀವಿ. 2 ಸತಿ ಬಿದ್ವಿ, ಇಲ್ಲಿ ಇಷ್ಟು ಹೊಡಿತು ಸರಿಯಾಗಿ ನೋವ್ತಾ ಇದೆ ಇಲ್ಲಿ. ನೋಡಿ ಇದರಿಂದ ಮೇಲೆ ಹತ್ತೋದೇ ಕಷ್ಟ, ಒದ್ದೆ ಆಗ್ಬಿಟ್ರೆ. ಟೈಮ್ ಲ್ಯಾಪ್ಸ್ ಅಲ್ಲಿ ಏನು ಗೊತ್ತಾಗಲ್ಲ ಅಂತ ನಾವು ನಿಜ ಹೇಳ್ತೀರಾ, ಸುಮ್ಮನೆ ಇಲ್ಲ, ನಾವು ನಿಜ ಹೇಳ್ತೀವಿ. ರಾ ಪೀಪಲ್. ಆಯ್ತಪ್ಪ ರಾಣಿ ನೀನು, ನಾನಂತೂ ಫುಲ್ಲು ಎಲ್ಲ ನೋವ್ತಾ ಇದೆ ಅಲ್ಲಿ. ಅದಕ್ಕೆ ಇವಾಗ ನೆಕ್ಸ್ಟ್ ಮಸಾಜ್ ಮಾಡಿಸ್ಕೊತಾ ಇದೀವಿ. ಪೂಲಲ್ಲಿ ಬಿದ್ದುಬಿಟ್ಟು ನೋವ್ತಾ ಇದೆ ಅಂತ. ಬನ್ನಿ ಶಿವಚಾರತಿ ಏನೋ ಸೊ ಫುಲ್ ಇವಾಗ ಎಲ್ಲ ಕಡೆ ನೋವು ಬಂದುಬಿಟ್ರೆ ಮಸಾಜ್ ಮಾಡಿಸ್ಕೊಂಡಾಗ ಫೀಲ್ ಆಗುತ್ತೆ. ಕಿವಿ ಒಳಗೆ ಇದರೊಳಗೆಲ್ಲ ನೀರು ಹೋಗಿದೆ. ಸೊ ಇವಾಗ ಸಾಕಾಯಿತು ಟೈಮ್ ಲ್ಯಾಪ್ಸು. ಅದು ಏನು ಕೂದಲದು. ಓಕೆ, ಸೊ ಇವಾಗ ನಾವು ನಿಮಗೆ POV ವ್ಯೂ ಕೊಡ್ತೀವಿ. ಕ್ಯಾಮ್ರಾ ಇಟ್ಕೊಂಡು ಎಗರಿದ್ರೆ ನಾವು ನೀರಿಗೆ ಹೆಂಗೆ ಬಿಡ್ತೀವಿ ಅಂತ ತೋರಿಸ್ತೀವಿ ನೋಡಿ. ಇವಾಗ ರೆಡಿ? ನೀನೇ ಒಂದು ನಾನೇ ಎಗರ್ತೀನಿ, ಒಂದು ಶಿವತೆ ಆಗಿರ್ತಾನೆ. ನಾನು ಹಿಂಗೆ ಇಟ್ಕೊಂಡು ಉಲ್ಟಾ ಎಗರೋಣ ಅಂದಿದ್ದು. ಅದು ಆಮೇಲೆ ಎಗರೋಣ, ಫಸ್ಟ್ ಇವಾಗ ಇದೆ ಎಗರೋಣ ಹಂಗೆ. ಇಲ್ಲಿ ಟೈಮ್ ಲ್ಯಾಪ್ಸಲ್ಲಿ ನಾವು ವೇಸ್ಟ್ ಮಾಡೋ ಟೈಮ್ ಗೊತ್ತಾಗಲ್ಲ, ಇಲ್ಲಿ ಫುಲ್ ಗೊತ್ತಾಗ್ಬಿಡುತ್ತೆ. ರೆಡಿ? 1 2 3. ಅಸಹ್ಯವಾಗಿ ಆಗಿರ್ತೀನಿ, ಏನು ಇದಿಟ್ಕೋಬೇಡಿ. 1 2 3. ಹೆಂಗಿತ್ತಪ್ಪ? ಮಸ್ತಾಗಿತ್ತಪ್ಪ. ನೋವ್ತಾ? ಏನು ನೋವಿಲ್ಲ, ಪ್ರೊಫೆಷ್ನಲ್ ಆಗ್ತಾಯಿದ್ದೀನಿ. ಇಲ್ಲಿ ಹೊಸ ಒಂದು ಐಟಮ್ ಸಿಕ್ತು. ಇಲ್ಲಿ ನೋಡಿ, ಇಲ್ಲಿ ಆಯ್ತಪ್ಪ. ಫುಲ್ಲು ಬೈಸೆಪ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎದ್ದು ಹೆಂಗೆ ಫುಲ್ ಪಂಪ್ ಆಗ್ತಾ ಇದೆ. ಯಾರು ಮೈಕ್ ಟೈಸನ್ನ? ಯಾರು ಮೈಕ್ ಟೈಸನ್? ಯಾವನೂ ಇಲ್ಲ ನಮ್ಮ ಮುಂದೆ. ಬುದ್ಧೆ ಒಂದು ಡಿಚ್ಚಿ. ಹೌದಾ? ನಾನಿವಾಗ ಒಂದು ಅಟೆಂಪ್ಟ್ ಮಾಡೋಣ ಅಂತಿದ್ದೀನಿ. ಏನಂದರೆ ಇಲ್ಲಿ ನೀರೊಳಗಡೆ ಹೋಗ್ಬಿಟ್ಟು ಅದ್ರೊಳಗಡೆ ಹಿಂಗೆ ಮೇಲೆ ಬರೋಣ ಅಂತಿದ್ದೀನಿ. ನಾನು ಟೈರ್ ಒಳಗಿಂದ ಬರ್ತೀನಿ, ಇಲ್ಲಿ ಪೇಂಟ್ ಒಳಗಿಂದ. ಓಕೆ, ಎಲ್ಲಿ ಇಡಲಿ ಕ್ಯಾಮ್ರಾನ? ಅಲ್ಲೇ ಇಡ್ಕೋ. ಓಹ್ ಹಂಗಲ್ಲ, ಇಲ್ಲಿಡು. ಅಲ್ಲಿಡಲ್ಲ ಆಗಲ್ಲ, ಚಾರ್ ಬಿಡಿ. ಅಲ್ವಾ? ಏಯ್ ಗಾಳಿ ಆಗ್ತಿತ್ತು. Biceps are off, the show is on. Ready? 1 2 3 go. Okay friends, ಸಕ್ಸಸ್ಫುಲಿ ಡನ್. it's a done. ನಾನು ಮಾಡಲಿಲ್ಲ, ಅವ್ನು ಮಾಡ್ದೆ. ಏಯ್ ಅದು ಚಿಕ್ಕದು ಪಿಂಕ್ ಕಲರ್ದು, ಇದು ದೊಡ್ಡದಾಗಿದೆ ಸ್ವಲ್ಪ. ಸುಸ್ತಾಯ್ತು ಗುರು, ಪೂಲಲ್ಲಿ ಎಷ್ಟೊತ್ತು ಇದ್ದಿದ್ದು ಯಪ್ಪ. ಓಕೆ, ನಾನಂತೂ ಹೋಗ್ತಾ ಇದ್ದೀನಿ. ಇವ್ನು ಬರ್ತಾ ಇಲ್ಲ, ಮಲ್ಕೊಂಬಿಟ್ಟಿದ್ದಾನೆ. ಒಂದು ಸರಿ ಕರಿಯಕ್ಕೆ ಟ್ರೈ ಮಾಡ್ತೀನಿ, ಬಂದರೆ ಸರಿ, ಇಲ್ಲಾಂದ್ರೆ ಓಕೆ. ಹೊಸ ಬರ್ತಿದ್ಯಾ ಇಲ್ವಪ್ಪ? ಒಯ್ ಬರ. ನೋಡಿ, ಪೂಲಲ್ಲಿ ಆಟ ಆಡಿದ್ದಾಯ್ತು, ರೂಮ್ಗೆ ಹೋಗ್ತಾ ಇದೀವಿ. ಇವನು ಪೂಲಲ್ಲಿ ಆಟ ಆಡಿದ್ರು ಛತ್ರಿ ಹಿಡ್ಕೊಂಡಿದ್ದಾನೆ, ಫುಲ್ ಒದ್ದೆ ಆಗಿದ್ರು ಕೂಡ. ಮಗನೇ ವಾಟರ್ ಪ್ರೂಫ್, ನಮ್ದು ಇದೆಲ್ಲ ಬಡವ್ರ ಫೋನ್. ನಡಿ, ಪೂಲಲ್ಲಿ ಆಡಿದ್ಮೇಲೆ ಛತ್ರಿ ಹಿಡ್ಕೊಂಡು ರೂಮ್ಗೆ ಹೋಗೋರನ್ನ ನಾನು ಇವಾಗಲೇ ನೋಡ್ತಾ ಇರೋದು. ಫುಲ್ ಜೋರು ಮಳೆ ಸ್ಟಾರ್ಟ್ ಆಗೋಯ್ತಿಯಪ್ಪ. ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಆಡಕ್ಕೆ ಆಗ್ತಿರ್ಲಿಲ್ಲ. ಲೇ, ಸ್ವಲ್ಪ ಲೇಟಾಗಿ ಹೋಗಿದ್ರೆ ಆಗ್ತಾ ಇರಲಿಲ್ಲ. ಜೋರಾಗಿ. ಬಟ್ ಮನೇಲೇನು ಪೂಲಲ್ಲಿ ಇರ್ಬೋದು, ಬಟ್ ಆದರೆ ಕಷ್ಟ ಆಗ್ತಿತ್ತು, ಸ್ವಲ್ಪ ಇರಿಟೇಷನ್ ಅದು. ಓಕೆ, ಇಟ್ಸ್ ಟೈಮ್ ಫಾರ್ ದ ಮೋಸ್ಟ್ ಎಕ್ಸೈಟೆಡ್ ಥಿಂಗ್ ದಟ್ ಯು ಹ್ಯಾವ್ ಕಮ್ ಟು ಡೂ ಹಿಯರ್. ಬಟ್ ಅದನ್ನ ತೋರ್ಸೋಕ್ಕಾಗಲ್ಲ. ಇಟ್ಸ್ ಓಕೆ, ಅದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿರೋ, ತೋರ್ಸೋಕ್ಕಲ್ಲ. ಸೊ ಏನೇನೋ ಅನ್ಕೋಬೇಡಿ, ನಾರ್ಮಲ್ ಆಗಿ ಆಯುರ್ವೇದಿಕ್ ಮಸಾಜ್ ಮಾಡಿಸ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಮಸಾಜ್ ಸೆಂಟ್ರ್ ಇದು, ಐ ಮೀನ್ ಆಯುರ್ವೇದ ಸೆಂಟ್ರು. ನಾನು ಮಸಾಜ್ ಸೆಂಟ್ರ್ ಥರ ನಾವು ಟ್ರೀಟ್ ಮಾಡ್ತಾ ಇದೀವಿ. ನೋಡಿಯಪ್ಪ, ಕಾಲು ಒರೆಸ್ಕೊಂಡು ಹೋಗ್ಬೇಕು. ಸ್ವಿಮ್ಮಿಂಗ್ ಆಡ್ಕೊಂಡು ಇಲ್ಲಿ ಕೆಳಗಡೆ ಬಂದ್ವಿ, ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ. ಸಖತ್ತಾಗಿದೆ ಇಲ್ಲಿ ಜಾಗ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಅಲ್ಲಿಗೆ ಹೋಗೋಣ ಅಂತಿದ್ದೀವಿ. ಹೆಂಗೆ ಹೋಗೋದು ನೋಡಬೇಕು. ಒಂದು 4 ಕಿಲೋಮೀಟ್ರ್ ಇದೆಯಂತ ಇಲ್ಲಿಂದ. ಬೇಡ ಅಂತ ಕರ್ಕೊಂಡ್ಬಂದೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ವೆರಿ ರೂಡ್ ಪರ್ಸನ್. ಯಾರಪ್ಪ ರೂಡ್? ಬೀಚ್ಗೆ ಹೋಗಕ್ಕೆ ರೆಡಿ ಇರಲಿಲ್ಲ. ಅಲ್ಲ, ಸುಮ್ಮನೆ ಇಲ್ಲಿ ಹೆಂಗಿದ್ರು ಬಂದಿದ್ದೀವಲ್ಲ, ಏನಕ್ಕೆ ಅಲ್ಲೇ ಇವಾಗ ಆ ಥರದ್ದೆಲ್ಲ ನೋಡ್ಬಿಟ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಲೇಬೇಕೀಗ. ಸಖತ್ತಾಗಿದೆ ಅಲ್ಲಿ ಜಾಗ. ಎಷ್ಟು ಕಿಲೋಮೀಟ್ರ್ ತೋರಿಸ್ತು? 6 ಕಿಲೋಮೀಟರ್ಸ್ ಅಂದರೆ. ಇವಾಗ ಆಲ್ರೆಡಿ ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಿ, ನಾವು ಹೋಗಬೇಕು. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು, ಅದಕ್ಕೆ ನಿಲ್ಲಿಸಿದ್ವಿ. ಹೋಣ? ಯಸ್, ಲೆಟ್ಸ್ ಗೋ. ಬೀಚಿಗೆ ಬಂದಿದ್ದೀವಿ. ಇದ್ರ ಹೆಸರು ಚುಟ್ಟದ್ ಬೀಚ್ ಅಂತೆ. ಏನಪ್ಪ ಅದಕ್ಕೆಲ್ಲ ನಮ್ಮ ಪ್ರೊನೌನ್ಸಿಯೇಷನ್ಗಳೆಲ್ಲ ಗೊತ್ತಿಲ್ಲ. ಹಾಂ, ಇಲ್ಲೇನೋ ಬೀಚ್ ಪಾರ್ಕು ಇದೆ, ಎಲ್ಲ ಇದೆ.
ಸೂಪರಾಗಿದೆ. ಏನಪ್ಪ ಮಾಡ್ತಾ ಇದೆಯಾ? ಸುಮ್ಮನೆರಪ್ಪ ನೀನು. ನೋಡಿ ಇವನಲ್ಲಿ ಬೋಟಿಂಗ್ ಹೋಗೋಣ ಅಂತಿದ್ದಾನೆ. ನನಗೆ ಈ ಮಳೆಯಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಬೇಕಾದ್ರೆ ಈ ಟ್ರೈನ್ ಆಡ್ತೀನಿ ಮ್ಯಾಮ್. ಫ್ಯಾಮಿಲಿ ಅದು. ಹೌದು, ನಿನಗೆ ಯಾವ ಫ್ಯಾಮಿಲಿ ಇದೆ? ಇಲ್ಲ ನಾನು ನಿನ್ನ ಫ್ಯಾಮಿಲಿ ಇರ್ಬೇಕು, ನೀನು ಇಲ್ಲ ಇಲ್ಲ ನಾನು ಆಡಬೇಕದು. ನಾನು ಇಲ್ಲಿ ಜೋಕಾಲಿ ಟ್ರೈನ್ ಆಡ್ಕೊಂಡಿರ್ತೀನಿ, ನೀನು ಹೋಗಿ ಬೋಟಿಂಗ್ ಮಾಡ್ಕೊಂಬ. ಸುಮ್ಮನೆ ಹೊಸ್ಕೊಬೇಡ ನನ್ನ ಹತ್ರ. ಇಲ್ಲ ಇಲ್ಲ ಲೈ ಇಲ್ಲಿ ನೋಡಿಲಿ, ಜನರು ನೀರೊಳಗಡೆ ಎಲ್ಲ ಕಸ ಹಾಕ್ಬಿಟ್ಟು ಫಿಶ್ ಆ ಥರ ನುಂಗುತ್ತೆ ಅನ್ನೋದಕ್ಕೆ ಡಸ್ಟ್ಬಿನ್ನೇ ಫಿಶ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಕ್ಯೂಟ್. ಕ್ಯೂಟಾ ಇದು? ನಾನು ಎಂಥ ವಿಪರ್ಯಾಸ ಅಂತ ಹೇಳಕ್ಕೆ ಬರ್ತಾ ಇದ್ರೆ ಕ್ಯೂಟ್ ಅಂತೆ. ವಿಪರ್ಯಾಸ ಅಷ್ಟೆಲ್ಲ ಕನ್ನಡ ಬರೋದಲ್ಲ, ಅದಕ್ಕೆ ಕ್ಯೂಟ್ ಅಂದ್ಬಿಡೋದು ಅಷ್ಟೇ. ಮಲಯಾಳಮಲ್ಲಿ ಯಾರು ಕೇಳಿದ್ರೆ ಹ್ಞೂ ಅಂದ್ಬಿಡೋದು. ಈ ರಿಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಲ್ವಾ, ಅಷ್ಟೇ ಹ್ಞೂ ಅಂದ್ಬಿಟ್ರೆ ಆಗೋಯ್ತು. ಮಲಯಾಳ ತೆರಿயாது. ಯಾವ ಭಾಷೆ ಹೋಗಪ್ಪ, ತೆರಿயாது ಮಲಯಾಳಂ ಅಲ್ಲ. ಅಷ್ಟೇ ಅರಿಯಿಲ್ಲ, ಏನೋ ಗೊತ್ತಿಲ್ಲ ನಮಗೆ. ಅರಿಯಿಲ್ಲ ತೆರಿಯಿಲ್ಲ ಎಲ್ಲ. ಮಾಮ್ ಅದೇ ಇದ್ರೆ ನೆನಪಿದ್ಯಾ? ಯಾವುದು? ಏಳಗಿರಿಯಲ್ಲಿ ಜಾಕೆಟ್ ಹಾಕಿದ್ರೆ ಫೇವ್ರೇಟ್ ಕಲರ್ ಅಂತಿದ್ವಲ್ಲ, ಅದು ಇದು ಮಾಡೋಣಪ್ಪ. ಏನೋ ಇದು ಜಾಕೆಟ್ ಕೊಡ್ತಾರೆ. ನೀನು ಏನಾದ್ರು ಮಾಡ್ಕೊ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲ ನಾನು ಇಲ್ಲಿ ಹೋಗ್ಬೇಕು ಬೈಲಿ. ಇಲ್ಲ ನಾನು ಐ ಆಮ್ ಗೋಯಿಂಗ್ ಹಿಯರ್. ನಾನಂತೂ ಲಾಸ್ಟ್ 2 ತಿಂಗಳಲ್ಲಿ ಇದು ಆಲ್ಮೋಸ್ಟ್ 5ನೇ ಸತಿ ಬೀಚಿಗೆ ಬರ್ತಾ ಇರೋದು. 2 ವಾರಕ್ಕೆ ಒಂದು ಸತಿ ಒಂದು ಬೀಚ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತು ಯಾವ ಬೀಚ್ಗೂ ಹೋಗಿರಲಿಲ್ಲ. ಅಷ್ಟೇ, ಎಲ್ಲ ಸೇರಿಸಿ ಒಟ್ಟಿಗೆ ಒಂದೇ 1.5 ತಿಂಗಳಲ್ಲೇ 4-5 ಸತಿ ಆಗೋಯ್ತು. ಸಖತ್ತಾಗಿದೆ. ಈ ಕಡೆ ಫುಲ್ ಸ್ವಲ್ಪ ನೀರೆಲ್ಲ ಕ್ಲೀನಾಗಿದ್ದಂಗಿದೆ, ಈ ಕಡೆ ಫುಲ್ ಒಂಥರ ಮಣ್ಣು. ಆಟ ಆಡೋಕ್ಕೆ ಯಾರೂ ಇಳಿದಿಲ್ಲ, ಮೋಸ್ಟ್ಲಿ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ. ಇದು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿವರೆಗೂ ಹೋಗೋ ಥರ. ಮೋಡ ಇದೆ, ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. ಅಷ್ಟರಲ್ಲಿ ನೋಡ್ಕೊಂಬಿಡ್ಬೇಕು ಇದನ್ನು. ಎಲ್ಲೋಗಿದ್ಯಪ್ಪ? ಸಗದಿದೆಯಲ್ಲ ಅಲೆಗಳು ಹೆಂಗೆ ಬರ್ತಾ ಇದೆ ಅಂದರೆ ಇಲ್ಲಿ ಪಾ ಹೆವಿ ಇದೆ ಅಲ್ಲ ಅಲೆಗಳು. ಓಯ್ ನಾವು ಆಗಲೇ ಬಂದಿದ್ದು, ಇನ್ನೂ ಇಲ್ಲೇ ಕೂತಿದ್ದೀವಿ, ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಇಲ್ಲಿ ಸೌಂಡ್ ಥೆರಪಿಲೇ, ಇದು ಸೌಂಡ್ ಥೆರಪಿ ನೋಡಿ. ಅದಂಗೆ ಬರ್ತಾ ಇರೋದನ್ನ ನೋಡೋಕ್ಕೆ ಒಂಥರ ಮಜಾ. ಮಳೆ ಬರೋಂಗಾಯ್ತಾ? ಓಕೆ, ಬಂತು ಅಂತ ಓಡ್ತಾ ಇದ್ವಿ, ಇದನ್ನ ನೋಡ್ಬಿಟ್ವಿ. ಇವಾಗ ಆಡಲೇಬೇಕು ಅಂತ ಅನಿಸ್ತಾ ಇದೆ. ತಳ್ಕೊಳ್ಳೋ ಏನಾಗಲ್ಲ ನೋಡಿ, ಸಖತ್ ಉದ್ದ ಇದೆ ಇದು. ಎಸ್ಬಿಟ್ರೆ ಸೀದಾ ಬೀಚ್ಗೆ. ಕಮಾನ್ ರೆಡಿ. ಸರಿ ತಳ್ಳ, ಹಿಂದೆ ಬಾಯ್ತು. ಹಿಂದೆ ಬಂದ್ರೆ ಅದು ಇಂಬ್ಯಾಲೆನ್ಸ್. ತಳ್ತೀನಿ ಹೋಗೋ. ಹಾಂ, ಇವಾಗ ಹಿಂದಕ್ಕೆ ಹೋಗೋ. ಆಯ್ತು ಹೋಗೋ. ಲೇ ಅಂತೂ ಇದನ್ನು ತಳ್ಳಿ ಒಳ್ಳೆ ಫೀಲ್ ಬರ್ತಾ ಇದೆ. ಆರ್ಬಿಡು ನೋಡಿ, ಹಿಂಗೆ ಆರಿದ್ರೆ ಝುಯ್ ಅಂತ ಹೋಗಿ ಅಲ್ಲಿಗೆ ಹೋಗ್ತೀಯ. ಸಾಕಾ? ಓಕೆ, ಇಟ್ಸ್ ಮೈ ಟೈಮ್. ಏನು ಶಿವತ್ ಸರ್ ನೀವು? ಶಿವತ್ ಸರ್ನ ತಗೋಣ. ಒಳ್ಳೆ ಮಜಾ, ಖುಷಿ. ಇಲ್ಲ, ಅದು ನಮ್ಮ ವೆಯ್ಟ್ ಹಂಗೆ. ಹಾಂ, 190 kg ಇದೀವಿ. ಮಸ್ತಾಗಿ ಬರ್ತೀವಿ ಮೊಮೆಂಟಮ್. ಹೇಳಲ್ಲ ಆಗ್ಲಿಂದ ನೋಡ್ತಾ ಇದ್ದೀವಿ, ಏನು ಫುಲ್ ಕ್ಲೀನ್ ಮಾಡ್ಕೊತಾನೆ ಇದೆ ಇದು ನೋಡಿ. 1 ಸೆಕೆಂಡ್ ನಿಲ್ಲಿಸ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ,
ನಾನಂತೂ ಇಷ್ಟು ಕ್ಲೀನ್ ಇಲ್ಲಪ್ಪ. ಅಯ್ಯೋ ಅಷ್ಟೇ, ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಇದು ಮುಗಿಯೋದ ಕತೆ. ಹೋಣ ಬನ್ನಿ, ನಮಗೆ ಟೈಮ್ ಆಯಿತು. ಮತ್ತು ಇವತ್ತಿಂದೆಲ್ಲ ಮುಗೀತು. 2ನೇ ದಿವಸದ್ದು ಬೀಚ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಅದು ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇರಲಿಲ್ಲ, ಆದರೂ ಹಾಗೆ ಮ್ಯಾಪಲ್ಲಿ ನೋಡ್ಬಿಟ್ಟು ಇಲ್ಲಿ ಹತ್ರದಲ್ಲೇ ಇದೆ ಅಂದರು, ಅದಕ್ಕೆ ಅಂತ ಹೋಗ್ಬಿಟ್ಟು ಬಂದ್ವಿ. ಇನ್ನೇನು ನಾನು ಅಷ್ಟೇ, ಇವತ್ತೇ ಲಾಸ್ಟ್ ಡೇ ಇಲ್ಲಿ. ನಾಳೆ ಬೆಂಗಳೂರಿಗೆ ಹೋಗಬೇಕು. ನನಗೆ ಆಲ್ರೆಡಿ ಬೇಜಾರಾಗ್ತಿದೆಯಂತೆ ವಾಪಸ್ ಹೋಗಬೇಕು ಅಂತ. ಬ್ಯಾಕ್ ಟು ರಿಯಾಲಿಟಿ ಸ್ಟೈಲ್ ಅಂತ. ಇದು ರಿಯಾಲಿಟಿನಪ್ಪ, ಇದೇನಿದೆ ವರ್ಚುವಲ್ಲ. ಕೂದಲಿಗಿದ್ಲೆಲ್ಲ ಬಾಚ್ಕೊಂಡೆ ಇವಾಗ ವಿಡಿಯೋ ಮಾಡಕ್ಕೆ. ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ನೀಟಾಗಿ ಇರಬೇಕಲ್ಲ. ಫುಲ್ ಪ್ರೆಸೆಂಟೇಬಲ್ ಫುಲ್ ಚೇಂಜ್ ಆಗ್ಬಿಡ್ತೇನೆ ಕ್ಯಾಮ್ರಾ ಇಟ್ಕೋಬೇಕಂದ್ರೆ. ಅದು ನಿಜ. ಆ್ಯಕ್ಚುಲಿ ಹಿಂಗೆ ಹಿಡ್ಕೊಂಡು ಆನ್ ಮಾಡಿದಾಗಲೇ ಒಂಥರ ಬೇರೆ ಫೇಸ್ ಬರುತ್ತೆ ನಂದು. ಈ ಥರ ಎಲ್ಲ ಇರಲ್ಲ ನಾನು. ನಮ್ಗೆ ಅಷ್ಟೆಲ್ಲ ಕನ್ನಡ, ಅಷ್ಟೆಲ್ಲ ಡಿಸೆನ್ಸಿ, ಅಷ್ಟೆಲ್ಲ ಇದು ಆಫ್ ದ ಕ್ಯಾಮ್ರಾ. ನಂದು ಅವೆಲ್ಲ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹೆಂಗಿದ್ರು ಅದನ್ನ ಹಾಕ್ತೀವಲ್ಲ. ಕೂದಲು ನೋಡಿ ಎಷ್ಟು ಡಿಸೆಂಟ್ ಆಗಿ. ಆಯ್ತಪ್ಪ, ಕೂದಲು ಡಿಸೆಂಟ್ ಅನ್ಕೊಂಡ್ಬಿಡ್ಬೇಕು. ಏನು ಖುಷಿ ಅಂದರೆ ಈ ಟಿ ವಿಲಿ ಯಾವ್ಯಾವುದು ನೆಟ್ಫ್ಲಿಕ್ಸು, ಹಾಟ್ಸ್ಟಾರು, ಎಲ್ಲ ಬರುತ್ತೆ, ಪ್ರೈಮ್ ಎಲ್ಲ ಸಬ್ಸ್ಕ್ರಿಪ್ಷನ್ ಬೇರೆ ಹಾಕಿಟ್ಟಿದ್ದಾರೆ. ಅಪ್ಪ ನಾನು ಶಾಕೆ ಆಗ್ಬಿಟ್ಟೆ. ಇದೇನು ಸುಮ್ಮನೆ ಒಂದ್ಸರಿ ಕೇಳ್ಕೊಳ್ಳೋಣ, ಒಂದು ತಿಂಗಳಿಗೆ ಬರ್ತೇವೆ ಅಂದ್ರೆ ಎಷ್ಟು ಕೊಡ್ತೀರಾ ಅಂತ ಹೇಳ್ತಾರೆ. ಒಂದು 2 ಲಕ್ಷ. 2 ಲಕ್ಷ ಎಲ್ಲ ಹೌದಾ? ಆಗಲ್ಲ ಅಂತ್ಯಾ? ವರ್ಕ್ ಫ್ರಮ್ ಎಲ್ಸ್ವೇರ್ ಅಂತ ಯಾವ್ದನ್ನ ಒಂದು ಪರ್ಮಿಷನ್ ತೊಗೊಂಡು ಬಂದ್ಬಿಡೋಣ. ಓಕೆನಪ್ಪ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ. ಆರಾಮಾಗಿ ನೀವು 1 ತಿಂಗಳು ಬಂದ್ಬಿಟ್ಟಿರ್ಬೋದು ಇಲ್ಲಿ. ಆ ಥರ ಅನ್ಸುತ್ತೆ ಇಲ್ಲಿ ಬಂದರೆ. ವೆಲ್ನೆಸ್ ಇದು ಆಯುರ್ವೇದ ಆ್ಯಂಡ್ ವೆಲ್ನೆಸ್ ಸೆಂಟರು. ಮಸಾಜು ಎಲ್ಲ ಏನೇನೋ ಆ್ಯಕ್ಟಿವಿಟೀಸ್ ಇದೆ. ಒನ್ ಲಾಸ್ಟ್ ಡೇ ಹಿಯರ್. ಇದ್ದಿದ್ದೆ 2 ದಿವಸ, ಅದರಲ್ಲಿ ಇವತ್ತು ಲಾಸ್ಟ್ ಡೇ. ಊಟ ಎಲ್ಲ ತರಿಸಿದ್ದಾರೆ, ತಿಂದ್ಬಿಟ್ಟು ಮಲ್ಕೊಳ್ಳೋದು. ಬೆಳಗ್ಗೆ ಕರೆಕ್ಟ್ ನಾವು ಇವತ್ತು ಮಸಾಜ್ ಮಾಡಿಸ್ಲೇ ಇಲ್ಲ ಅನ್ಫಾರ್ಚುನೇಟ್ಲಿ. ಟುಮಾರೋ ಮಾರ್ನಿಂಗ್ ಮಸಾಜ್ ಮಾಡೋರು ಯಾವ ಊರಿಗೆ ಹೋಗಿದ್ರು? ಬೇಜಾರು ಮಾಡಿಸ್ಬಿಟ್ಟಿದ್ರು. ಮಸಾಜ್ ಮಾಡೋರು ಯಾವ ಊರಿಗೆ ಹೋಗಿದ್ರು? ಕೋಯಿಕೋಡೆ. ಕರೆಕ್ಟಾಗಿ ಮಲಯಾಳಂ ಆಕ್ಸೆಂಟಲ್ಲಿ ಹೇಳು. ಗೊತ್ತಿಲ್ಲ, ಟ್ರೈ ಮಾಡೋ. ಪ್ಯೂರ್ ಬಸವನಗುಡಿ ಹುಡುಗ ನಾನು. ಅವೆಲ್ಲ ಮಲಯಾಳಂ ಆಕ್ಸೆಂಟ್ ಅದು ಕೋಳಿಕೋಡೆ. ಬೆಳ್ಳೂರು ಅಂದ್ಬಿಟ್ಟು ಬೆಂಗಳೂರು ನೆಟ್ಟಿಗೆ ಬರಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಯಾವ ಊರು ಅಂದರೆ ಐ ವಾಂಟ್ ಟು ಡೈ ಬಸವನಗುಡಿ ಅನ್ಸೋ ನನಗೆ ಬೇರೆ ಯಾವುದು ಬೇಡ. ಹೌದು, ನಾವೂ ಅಷ್ಟೇ. ನಾವು ಬೆಂಗಳೂರು ಕರ್ನಾಟಕನೇ, ಅದು ಎಲ್ಲಾದರೂ ಆಗಿರಲಿ. ಬಟ್ ಏನಂದರೆ ಯಾವ ಊರಿಗೆ ಬಂದರೂ ಖುಷಿನೇ, ಎಲ್ಲ ಚೆನ್ನಾಗಿತ್ತು. ಇನ್ನೇನಪ್ಪ, ಅಷ್ಟೇ ಇವತ್ತಿಂದ ಮುಗೀತು 2ನೇ ದಿವಸದ್ದು. ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಏನಾದರೂ ಚೆನ್ನಾಗಿದ್ದರೆ ಒಂದೊಂದು ರೆಕಾರ್ಡ್ ಮಾಡ್ತೀವಿ, ಇಲ್ಲಾಂದರೆ ಇದೇ ಲಾಸ್ಟು. ಸಿ ಯು ವಿತ್ ಅವರ್ ನೆಕ್ಸ್ಟ್ ಟ್ರಿಪ್. ಬಾಯ್ ಬಾಯ್. ನೆಕ್ಸ್ಟ್ ಟ್ರಿಪ್ ವೋಂಟ್ ಬಿ ಟೂ ಲಾಂಗ್. ವಿ ವಿಲ್ ಕಮ್ ಬ್ಯಾಕ್ ಸೂನ್. ಅಂದರೆ ತುಂಬ ಗ್ಯಾಪ್ ಇರಲ್ಲ ಅಂತ ವೀಡಿಯೋಗೆ. ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಮಾಡಬೇಕು. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಲೈಫಲ್ಲಿ. ಸೊ ಏನು ಸ್ಟ್ರೆಸ್ ಆಗ್ತಿಲ್ಲ, ಸುಮ್ಮನೆ 23 ವರ್ಷಕ್ಕೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಬೇಕು, ಫುಲ್ ಎನರ್ಜಿ ರಿವ್ಯಾಪ್ ಆಗಬೇಕು. ಪಾಪ ನೋಡೋರಿಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ನಮ್ಮ ವಿಡಿಯೋ ರಬ್ಬರ್ ಹೇಳ್ದಂಗೆ ಎಳಿತಾ ಇದ್ದೀವಿ. ಸಾರಿ ಅದಕ್ಕೆ. ಬಾಯ್.